ಪಾಂಡುರಂಗ, ಮದ್ವೆ ಆದ್ಮೇಲೆ ಮೊದಲನೇ ಸಲ ನಾನು ತುಂಬಾ ಸಂತೋಷವಾಗಿದ್ದೀನಿ. ನನ್ಗೆ ಮೋಡಗಳ ಮೇಲೆ ತೇಲ್ತಿರೋ ಹಾಗೆ ಅನಿಸ್ತಿದೆ. ನನ್ನ ಕಷ್ಟಗಳು ಸಮಸ್ಯೆಗಳು ಎಲ್ಲ ತೀರ್ ಹೋದ್ವು. ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿನ್ಗೊಂದು ವಿಷಯ ಹೇಳ, ಅವರು ನನ್ನ ಜೊತೆ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನಾನು ಆರಾಮಾಗಿರ್ಬೇಕು ಅಂತ ಅವರು ನನಗೋಸ್ಕರ ಈ ಕೋಣೆನ ಸರಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮತ್ತೆ ಅವರು ಕೂಡ ತುಂಬಾ ಪ್ರೀತಿಯಿಂದ ಮಾತಾಡಿದ್ರು. ನನ್ನ ಜೊತೆ ತುಂಬಾ ಚೆನ್ನಾಗಿ ನಗ್ನಗ್ತಾ ಮಾತಾಡಿದ್ರು. ನಾನು ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ ಅತ್ತೆ ಮನೇಲಿ ಇಷ್ಟು ಸಂತೋಷವಾಗಿರ್ತೀನಿ ಅಂತ. ಅವರೆಲ್ಲರ ಮನ್ಸನ್ನ ಬದಲಾಯಿಸಿದ್ ನೀನೇ ಅಲ್ವಾ ಪಾಂಡುರಂಗ. ಇನ್ ಮುಂದೆ ನಾನು ಇನ್ನೂ ಬುದ್ಧಿವಂತಿಯಾಗಿರ್ತೀನಿ. ಸರಿ, ಇನ್ನು ನಾವು ನಿದ್ದೆ ಮಾಡೋಣವಾ? ನಾಳೆ ಬೆಳಗ್ಗೆನೇ ಎದ್ದು ದೀಪಾವಳಿ ಹಬ್ಬಕ್ಕೆಲ್ಲ ಸಿದ್ಧತೆಗಳು ಮಾಡ್ಕೋಬೇಕಲ್ವಾ? ಇಲ್ಲಿ ನೋಡು ಪಾಂಡುರಂಗ, ನಾಳೆ ನಿನ್ಗೆ ಅಭ್ಯಂಜನ ಸ್ನಾನ ಮಾಡಿಸ್ತೀನಿ. ನಿನ್ಗೆ ಚೆನ್ನಾಗಿ ಮೈ ತುಂಬ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ, ಆಯ್ತಾ? ಸರಿ, ಈಗ ನಾವಿಬ್ರು ವಿಶ್ರಾಂತಿ ತಗೊಳ್ಳೋಣ. ವಿಠ್ಠಲ 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 ಹರೇ ಪಾಂಡುರಂಗ, ಹರೇ ಪಾಂಡುರಂಗ, ಹರೇ ಪಾಂಡುರಂಗ. ಜಗತ್ ರಕ್ಷಣಾರಸಿಂಹ ಪ್ರಾಣದಾತ ಪರಮಾತ್ಮ, ಪ್ರಾಣದಾತ ಪರಮಾತ್ಮ. ನೀಲಮೇಘ ಶ್ಯಾಮ ರಾಮ, ನೀಲಮೇಘ ಶ್ಯಾಮ ರಾಮ. ಮೋಕ್ಷತೀರಂ ನೀನೇ ದೇವ, ಮೋಕ್ಷತೀರಂ ನೀನೇ ದೇವಾ ದೇವಾ. ಕಣ್ಣುಗಳಿಗೆ ಬೆಳಕು ನೀನೆ, ಹರಿದು ಬರುವ ನಗುವು ನೀನೆ. ಕಣ್ಣುಗಳಿಗೆ ಬೆಳಕು ನೀನೆ, ಹರಿದು ಬರುವ ನಗುವು ನೀನೆ. ನನ್ನಲ್ಲೀಗ ಸೇರು ನೀನು, ಇಹಲೋಕ ಮಹಿಮೆ ನೀನು. ಜಗನ್ನಾಥ ಸ್ವಾಮಿ ದೇವಾ, ಜಗನ್ನಾಥ ಸ್ವಾಮಿ ದೇವಾ. ಪಾಹಿ ಪಾಹಿ ನಾಥ ಲೋಲ, ಪಾಹಿ ಪಾಹಿ ನಾಥ ಲೋಲ. ಮುರಳೀಧರ ಮುಕುಂದ, ಭಕ್ತ ಪೋಷ ಲೋಕ ರಕ್ಷಾ. ಪರಂಧಾಮ ಪಾಂಡುರಂಗ, ಪರಂಧಾಮ ಪಾಂಡುರಂಗ, ಪರಂಧಾಮ ಪಾಂಡುರಂಗ. ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ಪಾಂಡುರಂಗ, ನಮ್ಮ ತವ್ರ ಮನೆಯವ್ರಿಗೆ ಅಂದ್ರೆ ನಮ್ಮ ಅಮ್ಮನಿಗೆ, ಅಪ್ಪನಿಗೆ, ಅಜ್ಜಿಗೆ ಎಲ್ರಿಗೂ ಹೇಳು ನಾನು ಎಲ್ಲಾ ಪರೀಕ್ಷೆಗಳನ್ನ ಪೂರ್ತಿ ಮಾಡಿದ್ದೀನಿ ಅಂತ. ಅತ್ತೆ ಮನೇಲಿ ಸುಖವಾಗಿದ್ದೀನಿ ಅಂತ ಹೇಳು. ಹೇಳ್ತೀಯ ಅಲ್ವಾ? ನನ್ನ ಬಗ್ಗೆ ಅವರು ತುಂಬಾ ಚಿಂತೆ ಮಾಡ್ತಾ ಇರ್ತಾರೆ. ಪಾಂಡುರಂಗ, ಅವ್ರು ಯಾವಾಗ್ಲೂ ಸಂತೋಷವಾಗಿರ್ಬೇಕು. ನನ್ನ ಗಂಡನಿಗೆ, ನಮ್ಮ ಅತ್ತೆಗೆ, ಮನೆಯವ್ರು ಎಲ್ರಿಗೂ ಸಂತೋಷನ್ ಕೊಡು. ಪಾಂಡುರಂಗ, ಈ ದೀಪಾವಳಿ ಎಲ್ರಿಗೂ ಸುಖ ಶಾಂತಿನ ಆನಂದನ ಕೊಡೋ ಹಾಗೆ ನೀನೇ ಮಾಡಬೇಕು. ಎಲ್ರಿಗೂ ಮನಃಶಾಂತಿ ಕರುಣಿಸು. ಇಂದು ಸಕ್ಕು ನಿಮ್ಮೊಂದಿಗೆ ಮಾತನಾಡಿದ ತಕ್ಷಣ ನೀವು ಬಾಹ್ಯ ಪ್ರಪಂಚವನ್ನೇ ಮರೆತಂತಿದ್ದೀರಿ, ಇಲ್ಲ ತನ್ಮಯರಾಗಿದ್ದೀರಾ? ದೇವಿ, ನನಗೆ ಹೇಳುತ್ತಿರುವೆಯಾ? ಅಯ್ಯೋ ಇಲ್ಲ, ನಿಮಗೇಕೆ ಹೇಳಲಿ ಸ್ವಾಮಿ? ನಿನಗೊಂದು ನಿಜ ಹೇಳಲೇ? ಸಕ್ಕು ನನಗೆ ಅಭ್ಯಂಜನ ಮಾಡಿಸಿದಳು. ಆ ಸುಗಂಧ ಅದ್ಭುತವಾಗಿತ್ತು. ನೀನು ಹೇಳಿದಂತೆ ನಾನು ತನ್ಮಯನಾಗಿದ್ದೇನೆ. ನಾನು ಗಮನಿಸುತ್ತಲೇ ಇದ್ದೇನೆ. ಸಕ್ಕುವಿಗೆ ಬಹಳ ದಿನಗಳ ನಂತರ ಇಂತಹ ಅವಕಾಶ ದೊರಕಿದೆ. ಅವಳು ನನ್ನ ಮೇಲೆ ಮುನಿಸಿಕೊಂಡಿದ್ದಳು, ಕೋಪಗೊಂಡಿದ್ದಳು.
ಹೌದು ಸ್ವಾಮಿ. ಇಂದು ನಮ್ಮ ಸಕ್ಕು ನಿಜಕ್ಕೂ ಅತ್ಯಂತ ಆನಂದದಿಂದ ಸಂತೋಷದಿಂದಿದ್ದಾಳೆ. ಅವಳು ವನವಾಸ ಮುಗಿಸಿಕೊಂಡು ಮನೆಗೆ ಬಂದಿದ್ದಾಳೆ. ಪಾಪ ಬಹಳ ಅಮಾಯಕಿ. ಅವಳ ಜೀವನದಲ್ಲಿ ಸುಖವೆನ್ನುವುದು ಬಂದಂತೆಯೇ ಬಂದು ಮರೆಯಾಗುತ್ತಿದೆ ಸ್ವಾಮಿ. ಚೆನ್ನಾಗಿದ್ದಾಳೆ ಎಂದುಕೊಳ್ಳುವಷ್ಟರಲ್ಲೇ ಸಮಸ್ಯೆಗಳ ಸುಳಿ ಸುತ್ತಿಕೊಳ್ಳುತ್ತಿದೆ. ಹೇಳಿ ಸ್ವಾಮಿ, ನಾನು ಹೇಳುತ್ತಿರುವುದು ಸತ್ಯವಲ್ಲವೇ? ಸುಖವೆಲ್ಲಿದೆ? ಅತ್ತೆ ಮನೆ ಎಂಬುದು ಒಂದು ಭಯಂಕರವಾದ ನರಕ, ದುಃಖದ ಸಾಗರ. ದೇವಿ, ಬೆಳಕಿನ ನಂತರ ಕತ್ತಲು, ಕತ್ತಲಿನ ನಂತರ ಬೆಳಕು ಬರುವುದು ಪ್ರಕೃತಿ ಸಹಜ ಅಲ್ಲವೇ? ಕಷ್ಟ ಸುಖಗಳೆಂಬುದು ಪ್ರತಿಯೊಬ್ಬ ಮಾನವನಿಗೂ ಸಹಜ ದೇವಿ. ಸಕ್ಕುವಿನ ಜೀವನದಲ್ಲೂ ಕೂಡ ಕತ್ತಲು ಬೆಳಕುಗಳು ಬಂದು ಹೋಗುತ್ತಿರುತ್ತವೆ. ವಿಧಿ ಬರಹವನ್ನು ಬದಲಿಸಲು ಸಾಧ್ಯವಿಲ್ಲ. ಆದರೆ ಸಕ್ಕುವಿಗೆ ನನ್ನ ಮೇಲೆ ನಂಬಿಕೆ ಇದೆ, ಅಪಾರವಾದ ಭಕ್ತಿ ಇದೆ. ನಾನು ಅವಳಿಗೆ ಜೊತೆಯಾಗಿದ್ದೇನೆ ದೇವಿ, ಅಲ್ಲವೇ? ಅಮ್ಮ 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 ಅದು ಅದು ಯಮುನಾ, ದೀಪಾವಳಿ ಹಬ್ಬದ ದಿನ ನೀನು ಕೆಟ್ಟ ಸುದ್ದಿ ಹೇಳಿ ಬೇಜಾರ್ ಮಾಡ್ಬೇಡ. ಏನಾಯ್ತು? ಯಾಕಿಷ್ಟು ಆತ್ರಾತ್ರವಾಗಿ ಬಂದೆ? ಅಮ್ಮ, ಅದೇನಂದ್ರೆ ಸಕ್ಕು ಅವಳ ಕೋಣೆಲಿ ಇಲ್ಲ, ಮನೇಲಿ ಎಲ್ಲೂ ಇಲ್ಲ. ಅಯ್ಯೋ ದೇವ್ರೆ, ಬೆಳಗಿನ ಜಾವಾನೆ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋದ್ಲಿವಳು? ಇವಳು ಮನೇಲಿದ್ರೆ 24 ಗಂಟೆನೂ ಸಮಸ್ಯೆನೆ. ಎಷ್ಟು ಸಲ ಹೇಳಿದ್ರು ಅವಳಿಗೆ ಬುದ್ಧಿ ಬರಲ್ಲ. ಈಗ ಹೋಗಿ ಅವಳನ್ನ ಹುಡುಕ್ಬೇಕು. ದೀಪಾವಳಿ ಮುಗಿದ ಮರುಕ್ಷಣನೇ ಮೇಳ ತಾಳಗಳ ಜೊತೆ ಸಕ್ಕುನ್ ಬಾಬಾ ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೀನಿ. ನಡಿ, ಹೋಗಿ ಹುಡ್ಕಣ ಅವಳನ್ನ. ವತ್ಸಲ, ನೀನು ಚಕ್ಲಿ ಆದ್ರೂ ಅಷ್ಟೇ, ಕರ್ಜಿಕಾಯಿ ಆದ್ರೂ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡ್ತೀಯ. ಈ ತಿಂಡಿಗಳನ್ನ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ನೀರೂರಿ ಎಲ್ಲದರಲ್ಲೂ ಒಂದೊಂದು ತಿಂದು ರುಚಿ ನೋಡ್ದೆ. ಆಹಾ, ವತ್ಸಲ, ನೀನ್ ಮಾಡಿರೋ ಲಾಡು ನಾವು ಬಾಯಲ್ಲಿ ಇಟ್ಕೊಂಡ ತಕ್ಷಣ ಬೆಣ್ಣೆ ತರ ಕರಗೋಯ್ತು. ಸಿಹಿ ತಿಂಡಿ ಮಾಡೋದ್ರಲ್ಲಿ ನಿನ್ನ ಮೀರ್ಸೋರು ಯಾರು ಇಲ್ಲ. ಭಲೆ 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 ಭಲೆ. ಈ ಊರಲ್ಲಿ ಏನಾದ್ರೂ ಅಡಿಗೆ ಸ್ಪರ್ಧೆ ಇಟ್ರೆ ಮೊದಲನೇ ಬಹುಮಾನ ನಿನಗೆ ಬರುತ್ತೆ. ಎಲ್ರು ಸೋತ್ ಹೋಗ್ತಾರೆ ವತ್ಸಲ. ಏನಂದ್ರೆ ಕಿರ್ಚಿ, ಇನ್ನು ಗಟ್ಟಿಯಾಗಿ ಕಿರ್ಚಿ, ಡಂಗುರ ಸಾರಿ. ಆಗ್ಲೇ ಎಲ್ರಿಗೂ ಗೊತ್ತಾಗೋದು ಅಮ್ನೋರ್ಗೆ ನೈವೇದ್ಯ ಇಡೋಕು ಮುಂಚೆನೆ ಎಲ್ಲಾ ತಿಂಡಿಗಳನ್ನ ನೀವು ತಿಂದಿದ್ದೀರಾ ಅಂತ. ಅಕ್ಕನ್ಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ನಿಮ್ಗೆ ದೊಣ್ಣೆ ಪೂಜೆ ಮಾಡ್ತಾಳೆ, ಮೂಳೆಗಳನ್ನ ಮುರಿದು ಹಾಕ್ತಾಳೆ. ಅಕ್ಕ ಬಂದ್ಲು. ಮೈದ್ನವ್ರೆ, ಸಕ್ಕು ಎಲ್ಲಾದ್ರೂ ಕಾಣಿಸಿದ್ಲಾ ನಿಮ್ಗೆ? ಇಲ್ವಲ್ಲ, ಏನಾಯ್ತು ಅದಕ್ಕೆ? ಚಿಕ್ಕಪ್ಪ, ಸಕ್ಕು ಅವಳ ಕೋಣೆಲಿ ಇಲ್ಲ, ಮನೆ ಎಲ್ಲ ಹುಡುಕ್ತೆ ಎಲ್ಲೂ ಇಲ್ಲ.